ಸರ್ ನಮಸ್ತೆ ಸರ್. ನಮಸ್ತೆ. ಸರ್ ತಮ್ಮ ಹೆಸರು? ನೀಲಕಂಠ ಶೆಟ್ಟಿ ಅಂತ. ಹಾಂ ಸರ್, ತಾವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ? ಒಂದು 35 ವರ್ಷ. 35 ವರ್ಷ. ಈ 35 ವರ್ಷದಲ್ಲಿ ನಿಮ್ಮ ಅನುಭವದಲ್ಲಿ ಇಲ್ಲಿ ಏನಾದರೂ ಆ ರೀತಿಯ ದುರ್ಘಟನೆ ನಡೆದಿದೆಯೇ ಅಥವಾ ಇಲ್ಲ? ಸರ್, ಇದು ಯೂಟ್ಯೂಬರ್ದು ಒಂದು ದುಡ್ಡು ಮಾಡುವಂಥ ವ್ಯವಸ್ಥೆ, ಕ್ಷೇತ್ರಕ್ಕೆ ಬರುವಂಥ ಜನಗಳಿಗೆ ಒಂದು ಮುಜುಗರ ಮಾಡುವಂಥ ವ್ಯವಸ್ಥೆ. ಕ್ಷೇತ್ರದಲ್ಲಿ ಅಂಥ ನಮ್ಮದು 35 ವರ್ಷ ಸರ್ವಿಸಲ್ಲಿ ನಾನು ಇದಕ್ಕಿಂತ ಮುಂಚೆ ನಾನು ಬಸ್ಸಲ್ಲಿದ್ದೆ. ಬಸ್ಸಲ್ಲಿರುವಾಗ ಎಲ್ಲ ಯಾತ್ರಾರ್ಥಿಗಳು ನಮ್ಮಲ್ಲಿ ಪರಿಚಯ ಮಾತಾಡ್ತಾರೆ, ಎಲ್ಲ ಹೋಗ್ತಾರೆ. ಆದರೆ ಇಂಥ ವಿಷಯ ನಾನು ಇದೇ ಫಸ್ಟ್ ಕೇಳಿದ್ದು. ಬಟ್ ಈ ರೀತಿ ಯಾವುದೂ ನಡೀಲಿಲ್ಲ ಧರ್ಮಸ್ಥಳದಲ್ಲಿ ಅಂತ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನದಿ ಪಕ್ಕ, ಹೈವೇ ಪಕ್ಕ, ಅಲ್ಲಿ ಚರಂಡಿ ಇರುತ್ತೆ. ಚರಂಡಿ ಪಕ್ಕದಲ್ಲಿ ಒಂದಷ್ಟು ಪಾಯಿಂಟ್ಗಳು ಏನು ಹೇಳ್ತೀರಿ? ಪಾಯಿಂಟ್ ಅಂತ ಹೇಳಿದರೆ ಇವಾಗ ಅವನು 13 ಪಾಯಿಂಟ್ ಮಾಡಿದ್ದಾನೆ. ಆದರೆ ಅವನಿಗೆ ಒಬ್ಬನಿಗೆ ಹೊತ್ಕೊಂಡು ಹೋಗಿ ಹಾಕ್ಲಿಕ್ಕೆ ಆಗ್ತದ? ಖಂಡಿತ. ಅದು ಕೇಳುವವರು ಒಂದು ಸ್ವಲ್ಪ ಮುಟ್ಟಾಳರಾಗಬೇಕು. ಯಾಕೆಂತ ಹೇಳಿದ್ರೆ ಎಲ್ಲ ಜನಗಳನ್ನ ಇವನು ಮುಟ್ಟಾಳ ಮಾಡುವಂಥ ವ್ಯವಸ್ಥೆ. ಯಾಕೆಂತ ಹೇಳಿದರೆ ಯಾವುದೇ ಒಂದು ಬಾಡಿ ನಾವು ಜೀವದಲ್ಲಿ ಇರುವಾಗ ನಾವು ಅಷ್ಟು ಭಾರ ಇರೋದಿಲ್ಲ, ಸತ್ತಾಗ ಅದ್ರ ಡಬಲ್ ಭಾರ ಇರ್ತದೆ. ಅದನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಅಷ್ಟೇ ಕಷ್ಟ ಇದೆ. ಒಂದು. ಎರಡನೇದು, ಒಬ್ಬನೇ 10 ಅಡಿ 15 ಅಡಿ ಗುಂಡಿ ತೋಡ್ಲಿಕ್ಕೆ ಸಾಧ್ಯ ಉಂಟಾ? ನಾವೊಂದು ಇಮೇಜ್ ಮಾಡಬೇಕು. ಅವನೊಬ್ಬ ಮುಟ್ಟಾಳ ಹೇಳ್ತಾನಂತೇಳಿ ಮತ್ತೆ ಅಲ್ಲಿ ಟಿ ವಿ ಮುಂದೆ ನಿಂತ್ಕೊಂಡು ಮುಟ್ಟಾಳ್ರು ಹೇಳ್ತಿದ್ದಾರೆ, ಅಲ್ಲಿ ಹಾಗೆ ಆಯ್ತು, ಇಲ್ಲಿ ಹಾಗೆ ಆಯಿತು. ಯಾಕೆಂತ ಹೇಳಿದರೆ ಇದೆಲ್ಲ ದುಡ್ಡು ಮಾಡುವ ಸಂಚು. ಈ ಯೂಟ್ಯೂಬಲ್ಲಿ ಹಾಕಿದರೆ ಬೇಕಾದಷ್ಟು ದುಡ್ಡು ಬರ್ತದೆ. ಆದರೆ ಅಂಥ ನೀಚ ಕೆಲಸ ಧರ್ಮಸ್ಥಳದ ಯಾರು ಮಾಡಿಲ್ಲ, ಯಾರು ಆ ವಿಷಯಕ್ಕೂ ಹೋಗೋದಿಲ್ಲ. ಆ ಪಾಯಿಂಟ್ಗಳಲ್ಲಿ ಅಷ್ಟು ಏನೋ ಹಾಕಿದ್ದೇನೆ, ಇಷ್ಟು ಏನು ಹಾಕಿದ್ದೇನೆ, ಆದರೆ ಇಲ್ಲಿ ಸಿಕ್ಕಿರುವಂಥದ್ದು ಆ ಒಂದು ಪಾಯಿಂಟಲ್ಲಿ ಏನೋ ನಮಗೆ ತಿಳಿದ್ರು ಮಾಹಿತಿ, ಒಂದು ಪಾಯಿಂಟಲ್ಲಿ ಸಿಕ್ಕಿದೆ ಅಂತ, ಇನ್ನೊಂದು ಕಲೆಬಾರ ಗುಡ್ಡದಲ್ಲಿ ಏನೋ ಸಿಕ್ಕಿದೆ ಅಂತ. ಸೊ ಏನು ಹೇಳ್ತೀರಾ ಸರ್? ಸುಳ್ಳು ಹೇಳಲಿಕ್ಕೆ ಎಷ್ಟು ಸುಳ್ಳು ಹೇಳ್ಬೋದು ಸರ್? ಒಂದು ಅವನು ಮುಟ್ಟಾಳ ಹೇಳ್ತಾ ಇದ್ದಾನೆ, 11ನೇ ನಂಬರಲ್ಲಿ ನಾನು 10 ಎಣವನ್ನು ಹಾಕಿದ್ದೇನೆ. ಅದೇನು ಸೌದೆ ಒಟ್ಟೋದ? ಕೇಳುವಂಥವ್ರಿಗೆ ಇದು ಮೂರ್ಖತರ ಮಾಡುವಂಥ ವ್ಯವಸ್ಥೆ ಅಲ್ವಾ? ಅವನಿಗೆ ಮೊದಲು ಅವನು ಯಾವನು ಭೀಮ ಅಂತ ಹೇಳ್ತಾನಲ್ಲ, ಅವನು ಮುಖಕ್ಕೆ ಕವರ್ ಹಾಕಿ ತೆಗಿಲಿ. ಅವನು ಯಾರು ಭೀಮ ಯಾರಂತ ನಾವು ಹೇಳ್ತೀವಿ. ಭೀಮ ಅನ್ನೋ ವ್ಯಕ್ತಿ ಧರ್ಮಸ್ಥಳದಲ್ಲಿ ಕೆಲಸಕ್ಕೆ ಬರಲೇ ಇಲ್ಲ. ಇಲ್ಲಿ ಈ ರೀತಿ ಗಲಭ ವಾತಾವರಣ ಮಾಡ್ತಾ ಇದ್ದೇವೆ ಹಾಗೆ ಹೀಗೆ ಅಂತ ಹೇಳಿದರೆ ಜನಗಳು ಜಾಸ್ತಿ ನಂಬ್ತಾರೆ. ಯಾಕೆ ಅಂತ ಹೇಳಿದರೆ ನನ್ನ ಅನುಭವದ ಪ್ರಕಾರ ನಾವು ಮೊದಲು ಚಿಕ್ಕವರಿರುವಾಗಲೂ ಧರ್ಮಸ್ಥಳದ ವಿಚಾರ ಅಂದರೆ ಫಸ್ಟ್ ಕಿವಿ ಕೊಟ್ಟು ಕೇಳೋದು ಏನಂತೇಳಿ. ಅದೇ ರೀತಿ ಇಲ್ಲಿ ಕ್ಷೇತ್ರಕ್ಕೆ ಬರುವಂಥ ಯಾತ್ರಾರ್ಥಿಗಳಿಗಾಗಲಿ, ಕ್ಷೇತ್ರಕ್ಕೆ ಬರುವಂಥ ಯಾರಿಗೆ ಯಾವುದೇ ಒಂದು ವಾಹನದವರಾಗಲಿ ಅಥವಾ ಕ್ಷೇತ್ರದ ಸಿಬ್ಬಂದಿಗಳೇ ಆಗಲಿ ಕ್ಷೇತ್ರದಿಂದ ಯಾವುದೇ ತೊಂದರೆ ಆಗಲಿಲ್ಲ ಅಂದರೆ ಬೇರೆಯವರಿಗೆ ಹೊಟ್ಟೆಗಿಚ್ಚಿ ಇಲ್ಲಿ ಕ್ಷೇತ್ರದಲ್ಲಿ ಇಷ್ಟು ಇದು ಹಣ ಬರ್ತದೆ. ಸರ್, ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಕ್ಷೇತ್ರದಲ್ಲಿ ಬರುವಂಥ 3 ಪಟ್ಟು ಕಾವಂದರರು ಇದಕ್ಕೆ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಕೊಡ್ತಾರೆ. ಅದನ್ನೇ ಯಾರಾದರೂ ಪ್ರಶ್ನೆ ಮಾಡಿದ್ರ? ವೀರೇಂದ್ರ ಹೆಗಡೆ ಮತ್ತು ಧರ್ಮಸ್ಥಳ, ಶ್ರೀ ಕ್ಷೇತ್ರ ಧರ್ಮಸ್ಥಳ, ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ, ಈ ಹೋರಾಟಗಾರರ ಕಣ್ಣಿಗೆ ಅದೊಂದು ಟಾರ್ಗೆಟ್ ಆಯಿತಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿಗೆ ಉದ್ಭವ ಆಗಿದೆ. ಏನು ಹೇಳ್ತೀರಾ ಸರ್? ನಾವು ಪೂಜ್ಯ ಕಾವಂದರನ್ನ ನಾವು ವೀರೇಂದ್ರ ಹೆಗ್ಡೆ ಅಂತ ಕರೆಯೋದಿಲ್ಲ, ನಾವು ಪೂಜ್ಯ ಕಾವಂದರ ಅಂತಲೇ ಕರೆಯೋದು. ಯಾಕೆ ಅಂತ ಹೇಳಿದರೆ ಅವರು ಕೂತಿರುವಂಥ ಸೀಟಿಗೆ ಅಷ್ಟೊಂದು ಗೌರವ ಇದೆ. ಕೆಲವು ಮೂರ್ಖರಿಗೆ ಗೊತ್ತಿಲ್ಲ ಆ ಸೀಟಿನ ಪವರ್ ಏನಂತ ಗೊತ್ತಿಲ್ಲ. ಆ ಕೂರುವಂಥ ಒಂದು ಸೀಟಿಗೆ ಅಷ್ಟು ಪವರ್ ಇದೆ. ಆದ್ದರಿಂದ ಪೂಜರ್ನ ಮಾಡೋದು ಮತ್ತು ಕ್ಷೇತ್ರದ ಫಸ್ಟ್ ಆಫ್ ಆಲ್ ಇಲ್ಲಿ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳು ಗೊಂದಲ ಮಾಡಬೇಕನ್ನೋ ವಿಚಾರದ ಬಗ್ಗೆ ಇವರು ಈ ರೀತಿ ಗೊಂದಲ ಮಾಡ್ತಿರೋದು. ಈಗ ಹೋರಾಟಗಾರರ ಒಂದು ಬೇಡಿಕೆ ಇದೆ ಅಂದರೆ SIT ತನಿಖೆ ಆಗಬೇಕು, ಇದೆಲ್ಲ ಒಂದು SIT ತನಿಖೆ, ಇಲ್ಲಿ 106 ಕೊಲೆ ಆಗಿದೆ, ಆ ಥರ ಆಗಿದೆ, ಈ ಥರ ಆಗಿದೆ ಅಂತ ಹೇಳ್ತಾರೆ. ಈಗ SIT ತನಿಖೆ ಮಾಡ್ತಾ ಉಂಟು. ಸರ್, ಇವಾಗ 100 ಕೊಲೆ ಆಗಿದೆ, 200 ಕೊಲೆ ಆಗಿದೆ, ಅವನು ನೋಡಿದಾನ ಸರ್? ಅದೇ ಇರೋದು. ನೋಡಿ, ನಾನು ಹೇಳ್ತೇನೆ, ನಾನು ಮೀಡಿಯಾದ ಮುಖಾಂತರ ಎದುರುಗಡೆ ನಿಂತು ಏನೇನೋ ಹೇಳ್ಬೋದು ಸರ್. ಇಲ್ಲಿ ಬದುಕಿದವರು ನಾವು ಇದ್ದೀವಿ, ನನ್ನ ಮಕ್ಕಳಿದ್ದಾರೆ, ನನ್ನ ಮನೆಯವರಿದ್ದಾರೆ, ನಮಗೆ ಯಾವುದು ತೊಂದರೆ ಆಗಲಿಲ್ಲ. ಕ್ಷೇತ್ರದಲ್ಲಿ ಪೂಜ್ಯ ಕಾವಂದರರು ನಮಗೆ ಒಳ್ಳೆ ಗೌರವ ಕೊಡ್ತಾರೆ, ಚಿಕ್ಕ ದನಿಗಳು ಒಳ್ಳೆ ಇದು ಮಾಡ್ತಾರೆ, ಹೋಗಿದ ಕೂಡಲೇ ಚೆನ್ನಾಗಿ ಮಾತಾಡ್ತಾರೆ. ಆ ರೀತಿ ಇರುವಾಗ ನಾವು ಅಪರಾಧಿ ಅಂತ ಹೇಳಲಿಕ್ಕೆ ಆಗುತ್ತೆ? ಗ್ರಾಮಾಭಿವೃದ್ಧಿ ಯೋಜನೆದು ಬಡ್ಡಿ ತಂದೆ ಅಂತ ಹೇಳ್ತಾರಲ್ಲ ಸರ್, ಅವನು ಯಾರು ಮುಟ್ಟಲ್ಲ ಮಾತಾಡ್ತಾನ, ಅವನು ಒಂದು 500 ರೂಪಾಯಿ ನಮಗೆ ಕೊಡಲಿ ಸರ್.
ಯಾವುದೇ ಒಂದು ದಾಖಲಾತಿ ಇಲ್ಲದೆ 3 ಲಕ್ಷ ರೂಪಾಯಿ ಕೊಡ್ತಾರೆ. ಸಂಘದವರು 10 ಜನ ಸೈನ್ ಹಾಕಿದ್ರೆ ನಾವು ಬ್ಯಾಂಕಿಗೆ ಒಂದು 10,000 ರೂಪಾಯಿ ನಾವು ಕೇಳಲಿಕ್ಕಾದ್ರೆ ನಮಗೆ 2 ಜಾಮೀನು ಬೇಕು. ಹೌದು. ಜಾಮೀನನ್ನು ಎಲ್ಲಿ ಹುಡುಕ್ತೀರಿ? ಇದಕ್ಕೆ ಆದ್ರೆ ನೋಡಿ ಅಷ್ಟು ಸುಲಭದಲ್ಲಿ ಸಿಗುವಂತ ವ್ಯವಸ್ಥೆ. ಅದು ಹೇಳಲಿಕ್ಕೆ 1000 ಜನ ಹೇಳ್ತಾರೆ ಸರ್. ಅದು ಅನುಭವ ಮಾಡಿದವ್ರಿಗೆ ಮಾತ್ರ ನಮ್ಮ ವಿಷಯ ಗೊತ್ತು. ನಮ್ಮ ಮನೆಯಲ್ಲೂ ತಗೊಂಡಿದ್ದಾರೆ, ನಾವು 3 ಲಕ್ಷ ತಗೊಂಡಿದ್ದೀವಿ. ಅದನ್ನು ಕರೆಕ್ಟ್ ಕಂತು ಪ್ರಕಾರ ನಾವು ಕಟ್ತೇವೆ. ನಾವು ಕಂತು ಪ್ರಕಾರ ಕಟ್ಟಿದ್ರೆ ನಮ್ಗೆ ಏನು ತೊಂದರೆ ಇಲ್ಲಲ್ಲ ಸರ್. ಖಂಡಿತ.